ಹಿಡಿದು ಹಸಿ ಮಾಂಸವನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಹಾಯಾಗಿರುವುದು ನನ್ನ ಕರ್ತವ್ಯ. ಹಣ ಮಾಡಿದ್ರೆ ನಡೀತಾರೆ ಶೀಘ್ರವೇ. ಅಧಿಕಾರಕ್ಕೆ ಒಳಪಟ್ಟಿರುವಂತಹ ಈ ಕಾಂತಾರದಲ್ಲಿ ಸಾವಿರ ಜನರೆಲ್ಲ ಒಳಗೂಡಿಕೊಂಡು ರಾಜ್ಯ ಘೋಷದಿಂದ ಈ ಕಡೆಗೆ ನೀವು ಬರ್ತಾ ಇದ್ದೀರಲ್ಲ, ಅದಲ್ಲದೆ ನನ್ನನ್ನು ನೋಡಿದಾಕ್ಷಣ ಕಳ್ಳ ಎಂದು ಸಂಭವಿಸಿದಲ್ಲ. ಹಾಗಾದ್ರೆ ನೀನು ಯಾರು? ಮಾತ್ರ ಪ್ರಕಾರವಾಗಿ ನಿನಗೆ ಬದುಕಬೇಕೆಂಬ ಆಸೆ ಇದ್ರೆ ಇವರೆಲ್ಲರನ್ನು ಬಿಟ್ಟು ನಿನ್ನ ಅಷ್ಟಕ್ಕಾದಂತ ಶಿವೆಯನ್ನು ಬಿಟ್ಟು ನೀನು ಹೋದ ಒಳ್ಳೆಯದು. ಮುಂದಾಬಿಟ್ಟ ಪ್ರತ್ಯೇಕ ಮಾಡಿಬಿಟ್ಟರು. ಬೇರೆ ರೀತಿಯ ಶಿಕ್ಷೆಯನ್ನು ಕೊಡಿ. ಸರಿ, ಹೆಣ್ಣೊಬ್ಬಳು ಯಾವ ಕಾರಣಕ್ಕೂ ಶಿಕ್ಷಾರ್ಹಳೆ ಹೊರತು ವದಾರ್ಹಳೆ ಅಲ್ಲ. ಆದ್ರೆ ಒಂದು ವೇಳೆ ಇಂತಹ ದುಳಿಯಾಗಿರುವಂತೆ ನಾನು ಕೊಂದರೆ
ಹೆಂಡತಿಗೆ ಹೇಳ್ತೇನೆ, ನಿನ್ನನ್ನು ಕೊಡ್ತೇನೆ, ಹೆಂಡತಿಗೆ ತರ್ಕೊಂಡು ನನ್ನ ಅಣ್ಣನಿಗೆ ಮದುವೆ ಕೊಡ್ತೇನೆ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿರೋದು ಯಾಕೋ ಭಯವಾಗ್ತಾ ಇದೆ. ನಿನಗೆ ನಾನಿಲ್ಲವರಲ್ಲಿ ಯಾವ ಭಯವೂ ಅಗತ್ಯವಿಲ್ಲ. ಹೌದಾ? ಮತ್ತೆ ಮಾಡುವ ಯಾವತ್ತಿದ್ರು ಹೇಳುವುದಿಲ್ಲ. ಇವಳು ಇಷ್ಟು ಹೇಳಿ ಹೋಗಿದ್ದಾಳೆ ಅಂತಂದ್ರೆ ಇವಳಿಗೆ ಏನನ್ನೂ ಮಾಡೋದಕ್ಕಾಗುದಿಲ್ಲ ಎನ್ನುವ ಹಾಗೆ ನೀ ಚಿಂತೆ ಮಾಡುದು ಬೇಡ. ಬಂದಳು ನಸುನಗೆ ನಸುನಗೆ ಓಲಾಯೇ ಬಂದಳು ನಸುನಗೆಯಿಂದ ಓಲಾಯೇ ಮಂದಗತಿಗಳಿಂದ ಮಂದಗತಿಗಳಿಂದ ಮುಂದೆ ನೋಡಿ ಓಲಾಡಿಯೇ ನಲಿದಾಡಿಯೇ ಕುಣಿದಾಡಿ ಮಂದಾರಧಿಗಳಿರುವುದ ಮುಂದೆ ನೋಡಿದೆ ಕುಂದ ಮಲ್ಲಿಕ ಮಕರಂದ ಕಂಡು ಓಡಿ ಕುಂದ ಮಲ್ಲಿಕ ಮಲ್ಲಿಕ ಕುಂದ ಮಲ್ಲಿಕ ಮಕರಂದ ಕಂಡೋಡಿದೆ
ಕುಂದ ಮಲ್ಲಿಕ 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 ಮಕರಂದ ಮಕರಂದ ಕುಂದ ಮಲ್ಲಿಕ ಮಕರಂದ ಕಂಡೋ ಬಲ್ವರಾಗುವ ದುಂಬಿ ಬಲ್ವರಾಗುವ ದುಂಬಿ ಎಲ್ಲ ಪ್ರೌಢೆ ಕುಂದ ಮಲ್ಲಿಕ ಮಕರಂದ ಕಂಡೋಡಿ ಬಂದೆ ರಘುವ ದುಂಬಿ ಎಲ್ಲ ಪ್ರೌಢೆ ತುಂಬಿ ಕಂಡೋಡೆ ಬಲಿದಾಡಿ ಬಂದೆ ರಘುವ ದುಂಬಿ ಬಂದೆ ರಘುವ ದುಂಬಿ ಎಂದವಿ ಪ್ರೌಢೆ ನಲಿದಾಡೆ ಕುಣಿದಾಡೆ ಬಂದದ್ದು ಅಂತ ಹೇಳಿದ್ರೆ ಬಂದದ್ದೇ. ಹಾಗಂತ ಬರಬೇಕು ಅಂತಾದ್ರೆ ಎಲ್ಲಿಯೋ ಇರಬೇಕು. ಎಲ್ಲಿಯೋ ಇದ್ರೆ ಮಾತ್ರ ಇಲ್ಲಿಗೆ ಬರುವುದಲ್ವಾ? ಇಲ್ಲಿಗೆ ಬಂದ ಮೇಲೆ ಇದು ನಮ್ಮದು ಅಂತ ಹೇಳಲಿಕ್ಕೆ ಆಗ್ತದ? ಅಲ್ಲವೇ ಅಲ್ಲ. ಹಾಗಾದ್ರೆ ಏನು ಯಾರು ಎನ್ನುವ ಹಾಗೆ ಹಲವರು ಆಶ್ಚರ್ಯಪಟ್ಟಿರಬಹುದು. ಅದು ಹಾಗೆ ಅದು ಪ್ರಪಂಚದಲ್ಲಿ ಯಾವ ಕಾರ್ಯ ನಡೆದ್ರು ಅದಕ್ಕೊಂದು ಕಾರಣ ಇರ್ತದೆ, ಹೌದಾ? ಕಾರ್ಯವಿಲ್ಲದ ಕಾರಣ ಇಲ್ಲ, ಕಾರಣ ಇಲ್ಲದ ಕಾರ್ಯ ಇಲ್ಲ. ಈಗ ಈ ಹೊತ್ತಿಗೆ ಈ ತ್ರೈಲೋಕ ಸುಂದರಿ ಈ ಉಪವನದವರೆಗಾಗಿ ಬರ್ತಾಳೆ ಅಂತಾದ್ರೆ ಇದಕ್ಕೆ ಕಾರಣವು ಬಹಳಷ್ಟು ದೊಡ್ಡದೇ. ಎಲ್ಲವೂ ಬ್ರಹ್ಮ ಸಂಕಲ್ಪ
ಎನ್ನುವ ಹಾಗೆ ಯೋಚಿಸಿ ಬ್ರಹ್ಮನೇ ನನ್ನನ್ನು ಇಲ್ಲಿವರೆಗಾಗಿ ಕಳುಹಿಕೊಟ್ಟ ಕಾರಣ ಬಂದದ್ದೇನು ಹೌದು. ಹಾಗಾದ್ರೆ ಬ್ರಹ್ಮದೇವನ ನಿರೂಪ ಹೊತ್ತು ಇಲ್ಲಿವರೆಗಾಗಿ ಬಂದದ್ದು ಸರಿ. ಆಗಬೇಕಾದಂತಹ ಕಾರ್ಯ ಆಗಬೇಕಾ ಬೇಡುವ? ಆಗಬೇಕು ಅಂತ ಆದ್ರೆ ನಾನು ಇಲ್ಲಿಯೇ ಇರುವುದಾ? ನೇರವಾಗಿ ನನ್ನ ಗಮ್ಯಸ್ಥಾನವನ್ನು ಸೇರೋಣವೇ? ನಾನು ಅಲ್ಲಿವರೆಗಾಗಿ ಹೋಗುವುದಲ್ಲ, ಆತನೇ ಇಲ್ಲಿಯವರೆಗಾಗಿ ಬರಬೇಕು. ಬಂದಾಗ ನನ್ನ ಕಾರ್ಯ ಸಾಧನೆಗೆ ಸಹಾಯ ಆಗುತ್ತದೆ ಎನ್ನುವ ಹಾಗೆ ಭಾವಿಸಿದವರು ನಾನು. ಆ ಕಾರಣಕ್ಕಾಗಿ ನಸುನಗೆಯಿಂದ ಬಂದೆ, ಓಲಾಡುತ್ತಾ ಬಂದೆ, ಕುಣಿಯುತ್ತಾ ಬಂದೆ, ಜಿಗಿಯುತ್ತಾ ಬಂದೆ. ಈ ಎಲ್ಲ ಚೇಷ್ಟೆಗಳು ಯಾಕೆ? ನನ್ನ ಮನ ಸಂತೋಷಕ್ಕಾಗಿ ಅಲ್ಲ. ನಾನು ಎಣಿಸಿದಂತಹ ಆ ವ್ಯಕ್ತಿ ಎಲ್ಲಿಯಾದರೂ ಇದನ್ನು ಗಮನಿಸಿದ ಅಂತ ಆದ್ರೆ, ಕಂಡ ಅಂತ ಆದ್ರೆ ಅವನನ್ನು ಆಕರ್ಷಿಸಬೇಕು ಎನ್ನುವ ಕಾರಣಕ್ಕಾಗಿ ನನ್ನ ಈ ರೀತಿಯಾದಂತಹ ವರ್ತನೆ. ಹಾಗೆ ಅಷ್ಟು ಸಾಲದೆಂಬಂತೆ ಈ ಮುಗುಳ್ನಗೆಯಿಂದಲೇ ಮುಸುನಗೆಯಿಂದಲೇ ನಾನು ಹೋಗಬೇಕಾದದ್ದು, ಸೇರಬೇಕಾದದ್ದು, ಕಾಣಿಸಿಕೊಳ್ಳಬೇಕಾದದ್ದು ಆ ವ್ಯಕ್ತಿ ಇದ್ದಲಿಗಲ್ವಾ? ಆದ್ರಿಂದ ಹೇಗಾದ್ರೂ ಮಾಡಿ ನನ್ನನ್ನು ಆಕರ್ಷಿಸಬೇಕು ಅಂತ ಆದ್ರೆ ನಾನೇನು ಮಾಡಬೇಕು? ಗಾನ ನೃತ್ಯದಿಂದ ಆದಷ್ಟು ಹತ್ತಿರ ಮಾಡಿಕೊಳ್ಬೇಕು. ಹಾಡುತ್ತಾ ಪಾಡುತ್ತಾ ಈ ಸೊಬಗನ್ನು ವೀಕ್ಷಿಸುತ್ತಾ ಮುಂದುವರಿಸಿರುತ್ತೆ. ಕೇಳಿಸಿತು ಸುಸ್ವರವು ಎಲ್ಲಿಯೋ ದೂರದಲ್ಲಿ ಹೆಣ್ಣೊಬ್ಬಳ ಕೋಗಿಲೆ ಸ್ವರವನ್ನು ಕೇಳ್ತಾ ಇದ್ದಾನೆ, ಹಾಡ್ತಾ ಇದ್ದಾಳೆ. ಆ ಸ್ವರವನ್ನೇ ಅನುಸರಿಸಿಕೊಂಡು ಮುಂದಕ್ಕೆ ಬರುವಾಗ ದೂರದಲ್ಲಿ ಕಾಣ್ತಾ ಇದ್ದಾಳಲ್ಲ, ಅಲ್ಲಿವರೆಗಾಗಿ ಹೋಗಿ ನೋಡ್ತೀನಿ ಅಲ್ಲಿವಾಗಿ. ಸೊಬಗಿನ ಮೆರೆಯಲ
ಸೊಬಗಿನೋ ಮೇರೆಯ ಕಂಡ ಸೊಬಗಿನೋ ಮೇರೆಯ ಕಂಡ ಸುಮರಂಗನ ಬಾಣ ಥಾವಲ್ಗೆ ಸುಮರಂಗನ ಬಾಣ ಥಾವಲ್ಗೆ ಬಾಣದಾಗಲ್ಗೆ ಮಂಜೋಳ ರಾತ್ರಿ ಇವಳಾರಿ ಅರರೆ ಅಮವ ಅರರೆ ಅಮಮ ಅರರೆ ಇವಳಾರಿ ಅರರೆ ಚಂದಳ ಗಾತ್ರೆ ಚಂದಿರನ ಬಿಂಬ ಚಂದಿರನ ಬಿಂಬ ಬಿಂಬ ಬರದಲ್ಲ ನಗೆಯದು ಚೆಲ್ವ ನಗೆಯದು ಚೆಲ್ವ ನಗೆಯದು ಅಹೋದಲ್ಲ ಮಗ ಚಂದಿರನ ಬಿಂಬ ಹೊರದಲ್ಲ ಚಂದ್ರಿಗೆ ಬಹುದಲ್ಲ ಚಂದ್ರಿಗೆ ಬಹು
ಬಹುದಲ್ಲ ಬಹುದಲ್ಲ ಅರರೆ ಅಮಮ ಸೊಗಸಿನ 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 ಮುಂಗುರು 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 ಮರಿ ಮುಂಗುರು ಮರಿ ದುಂಬಿಯೇ ಸೊಗಸಿನ ಮುಂಗುರು ಮರಿದುಂಬೆ ಸೊಗಸಿನ ಮುಂಗುರು ಮರಿದುಂಬೆ ಬಪ್ಪ ಬಾಗೆ ನೋಡೆ ನರಿಮಯಮ್ಮ ತುಂಬೆ ಬಪ್ಪ ಬಾಗೆ ನೋಡೆ ಬಪ್ಪ ಬಗೆಯು ಬಪ್ಪ ಬಗೆ ನೋಡೆ ನರಿವ ತುಂಬೆ ಯೌವ ತುಂಬೆ ಅರರೆ ಅಮಮ ಅರರೆ ಸಾರಸ ನೇತ್ರೇ
ಅಮಮ ಅರರೆ ಅರರೆ ಅಮಮ ಅಮಮ ಅರರೆ ಅರರೆ ತ್ರಿಭುವನ ಅರೆ ಅಮ್ಮಮ್ಮ ಅಬ್ಬಬ್ಬಾ ಒಳ್ಳೇದಾಯ್ತು. ಕೆಲವೊಮ್ಮೆ ಎಲ್ಲರನ್ನೂ ಕೂಡಿಕೊಂಡು ಬರುವುದಕ್ಕಿಂತಲೂ ಒಬ್ಬೊಬ್ಬರೇ ತಿರುಗಾಟ ಮಾಡುವುದೇ ಒಳ್ಳೆಯದು. ಯಾಕೆ? ಅನುಕೂಲ ಇದ್ದವರು. ಹಾ, ಅನುಕೂಲ ನಾವು ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಅನುಕೂಲ ಇಲ್ಲದೆ ಹೋದವರೆಲ್ಲ ಇಲ್ಲಿಗೆಲ್ಲ ಒಬ್ಬೊಬ್ಬರೇ ಬರ್ಲಿಕ್ಕೆ ಆಗುವುದೂ ಇಲ್ಲವೇ? ಅನುಕೂಲ ಇದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಇಲ್ಲಿದ್ದವ್ರು ಯಾರು ಮನುಷ್ಯ ಅಲ್ಲ ಹಂಗಂದ್ರೆ. ಕಾಂತಾರ, ಇಲ್ಲಿ ಮನುಷ್ಯರಲ್ಲಿ ಪ್ರಾಣಿಗಳೇ ಇರುವುದು. ಇದೊಂದು ಕಾಡು. ಈ ಕಾಡಿಗೆ ಬರ್ಬೇಕು ಅಂತಾದ್ರೆ ವ್ಯವಸ್ಥೆ ಅಂತದ್ದೇ ಇರಬೇಕು. ಇದು ವ್ಯವಸ್ಥೆ ಇರುವಂತಹ ಸ್ಥಳವೇ ಅಂತ ಗೊತ್ತಾಗ್ತಾ ಉಂಟು. ಅಲ್ಲದೆ ಹೋದ್ರೆ ಈ ಕಾಡಿನ ಪ್ರದೇಶದಲ್ಲಿ ಒಬ್ಬಳೇ ಅತಿನ ತೆಗೆದ ಅಡ್ಡಾಡ್ತಾ ಇದ್ದಾಳೆ ಅಂತಾದ್ರೆ ಇವಳಿಗೆ ಸ್ವಲ್ಪ ಧೈರ್ಯ ಹೆಚ್ಚೆ. ನನ್ನಂತ ಗಂಡು ಮಕ್ಕಳು ಇದರಲ್ಲಿ ಬಂದರೆ ಅವರನ್ನ ಹೇಗೆ ಸಂಭಾಳಿಸಿಕೊಳ್ಳಬೇಕು ಇನ್ನು ಇವಳಿಗೆ ಬಹುಶಃ ಗೊತ್ತಿರಬೇಕು. ಹಾಗಾಗಿ ಹೀಗೆ ನಿಂತಿದ್ದಾಳೆ. ನಮ್ಮವರನ್ನೆಲ್ಲ ಬಿಟ್ಟು ನಾವು ಒಬ್ಬನೇ ಬರುವುದೇ, ಇವಳನ್ನು ನಾವು ಒಬ್ಬನೇ ನೋಡುವ ಹಾಗಾಯ್ತಲ್ಲ. ಇದು ಭಾಗ್ಯ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ಇವಳನ್ನು ನೋಡುವಾಗ ಮತ್ತೆ ಮತ್ತೆ ನೋಡಬೇಕು. ಅಬಲ ಮಣಿ, ಆಹಾ, ಸ್ತ್ರೀಯರಿಗೆ ರತ್ನಪ್ರಾಯಳಾಗಿರುವಂತಹ ಈಕೆ ಯಾರಾಗಿರಬಹುದು? ಹಾ, ಬಹುಶಃ ಇವಳು ಅವಳು ಅಂತ ಹೇಳಿದ್ರೆ ಮಾರನ ಅರಗಿಣಿ. ಇವಳ ನಂಬಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕಾಗಿ ನಾವು ಕೇಳುವಂತಹ ಮಾತು ರತಿಯ ಮೇಳದಲ್ಲಿರುವ ಕಾಮ. ಅವ ಒಬ್ಬನೇ ಬರುವುದಿಲ್ಲ, ಅವ ಬಂದ್ರೆ ಮೇಳ ಕಟ್ಟಿಕೊಂಡೇ ಬರುವವ. ಇವಳು ಒಬ್ಬಳೇ ಬಂದಿದ್ದಾಳೆ ಅಂತಾದ್ರೆ ಇವಳು ಯಾವ ಮೇಳಕ್ಕೆ ಸಂಬಂಧಪಟ್ಟವಳಲ್ಲ. ಹಾಗಾದ್ರೆ ಯಾರಿರ್ಬೋದು? ದೇವರಣ್ಣ ನನಗೆ ಈ ವರ್ಷ ಯಾವ ಮೇಳ ಅಂತಲೇ ಗೊತ್ತಿಲ್ಲ. ಅದು ಒಂದು ಸಮಸ್ಯೆ ಇರಬಹುದು. ಹೋಗುವುದಾದ್ರೆ ಯಾವ ಮೇಳಕ್ಕೆ ಹೋಗುವುದು? ಅಲ್ಲಿಯೂ ಕರೆ ಉಂಟು, ಇಲ್ಲಿಯೂ ಕರೆ ಉಂಟು. ಪಾಪ ಎಲ್ಲಿ ಹೆಚ್ಚು ಸಿಗುತ್ತದೋ ಅಲ್ಲಿ ಹೋಗಬಹುದು, ನೋಡುವ ಅಲ್ವಾ? ಕೊಡೋರು ಬುದ್ಧಿ ಅಂತ ಕೊಟ್ಟರು. ಪಡೆದುಕೊಳ್ಳುವ ಯೋಗ್ಯತೆ ಅಂತೂ ಇವಳಿಗುಂಟು. ಬರುವ ಕಾಲ ಬರಲಿಲ್ಲ ಬಹುಶಃ. ಕಾಲ ಬಂದಾಗೆಲ್ಲ ಸಿಗುತ್ತದೆ ಬಿಡು. ಕಾಲ ಕೆಲವು ಮಳೆಗಾಲ ಆಯ್ತು. ಆದ್ರೆ ಇವಳನ್ನ ನೋಡುವಾಗ ಕೆಲವು ಮಳೆಗಾಲ ಕಳೆದ ಹಾಗಿಲ್ಲ. ಈ ಹಿಂದೆ ನಾ ಇವಳನ್ನು ಹೇಗೆ ನೋಡಿದನೋ ಹಾಗೇ ಇದ್ದಾಳೆ. ದೇವ್ರು ಕೊಟ್ಟದ್ದು. ನಾನು ಇವಳು ಈ ಪೂರ್ವ ನೋಡ್ಲೇ ಇಲ್ಲ. ನಾನು ನಂಬಿಕೊಂಡದ್ದು. ಹಾಗಾದ್ರೆ ನಾ ಇದುವರೆಗಾಗಿ ನೋಡಿದ್ದೇನೆ ಕಲ್ಪನೆಯಲ್ಲಿ. ಯಾರಾಕಿ? ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮ ಎನ್ನುವಂತ ಅಪ್ಸರಾಂಗನಿಯರು ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಅವರ ಹೆಸರಂತೆ. ಅವರಲ್ಲಿ ಒಬ್ಬಳು ಅಂತ ಇವಳು ಹಾಗೆ ಭಾವಿಸಿಕೊಳ್ಳೋಣವೇ? ಇಲ್ಲ. ಇವಳು ನಡೆದಾಡುವ ರೀತಿ ನೋಡಿದ್ರೆ ಈ ಪ್ರದೇಶಕ್ಕೆ ಇವಳು ಹೊಸಬಳೆ. ಅವರೆಲ್ಲ ಎಷ್ಟು ಬಾರಿ ಬಂದು ಹೋಗಿದ್ದಾರೋ ಏನೋ ಇಷ್ಟರೊಳಗೆ. ಹಾಗಾದ್ರೆ ಇವಳು ಯಾರಾಗಿರಬಹುದು? ಆಹಾ, ಮಂಜುಳ ಗಾತ್ರೆ, ಸಾರಸ ನೇತ್ರೆ. ಆ ಕಣ್ಣು ಅಂತ ಹೇಳಿದ್ರೆ ಒಂದು ಜಾತಿಯ ಮೀನು ಕಣ್ಣು. ರೋಗ ಅಲ್ಲ, ಮೀನು ಕಣ್ಣು ಅಂತ ಹೇಳಿದ್ರೆ ಹಾಗೆ ತಿಳಿದುಕೊಳ್ಬೇಡಿ. ತಲೆಯಲ್ಲಿರುವಂತಹ ಮತ್ಸ್ಯವೊಂದು ಹೇಗೆ ಅತಿಂದ ತೆಗೆದಂತ ಸಂಚರಿಸುತ್ತದೆಯೋ ಅಂತಹ ದೃಷ್ಟಿ ಇವಳದ್ದು. ಅದಕ್ಕಾಗಿ ಇವಳು ಮತ್ಸ್ಯನೇನೆ ಎನ್ನುವ ಹಾಗೆ ನಾ ಭಾವಿಸಿದೆ. ಇನ್ನು ಇವಳನ್ನು ನೋಡುವಾಗ ಇವಳ ನಡಿಗೆ ಅಂತ ಹೇಳಿದ್ರೆ ಬರುವ ನಡೆಯಲ್ಲಿ ಗೊತ್ತಾಗುತ್ತದೆ. ಸಾಮಾನ್ಯಳಾದವಳಂತೂ ಇವಳು ಅಲ್ಲವೇ ಅಲ್ಲ. ಇಲ್ಲಿನವಳಾಗಿದ್ದರೆ ನನ್ನ ಕಣ್ಣಿಗೆ ಈಗಾಗಲೇ ಬೀಳಬೇಕಿತ್ತು. ಇಲ್ಲಿನವಳಿವಳಲ್ಲ. ಎಲ್ಲಿಂದ ಬಂದಿರಬಹುದು? ಯಾರಾಗಿರಬಹುದು? ನನ್ನಲ್ಲಿಯೇ ನಾನು ವಿಚಾರ ಮಾಡಿಕೊಂಡು ನಿಂತರೆ ಇವಳ ಪರಿಚಯ ಸಿಗಲಿಕ್ಕೆ ಕಾರಣ ಉಂಟ? ಸಾಧ್ಯ ಉಂಟ? ಆಗುವುದಿಲ್ಲ. ಹಾಗಾಗಿ ಇವಳ ಪರಿಚಯವನ್ನು ಮಾಡಿಕೊಳ್ಬೇಕು ಅಂತಾದ್ರೆ ಇವಳನ್ನೇ ಕರೆದು ಮಾತಾಡಿಸ್ತೇನೆ. ಏನಂತ ಕರೆಯುವುದು ಇವಳನ್ನ? ನಾರಿ ಬಲು ವೈಯಾರಿಯೇ ನಾರಿ
ಸಾರ ಸಾಕ್ಷಿ ಸರಿ ಸಾರ ಮನೋಹರಿ ಸಾರ ಸಾಕ್ಷಿ ಸರಿ ಯಾರಿಲ್ಲವೂ ಈಗ ಸೆಲುಳು ಸರಿ ಸಾರ ಮನೋಹರಿ ಸಾರ ಸಾಕ್ಷಿ ಸರಿ ಯಾರಿಲ್ಲವೂ ಈಗ ಸೆಲುಳು ಸರಿ ನಾರಿ 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 ನೀ ಅತ್ತಿನ ಕೈಲಿ ನೋಡುವುದೇ ನಾರಿ ಅಂದ್ರಲ್ಲ ಹೌದು ಮತ್ತೆ ಯಾರಿದ್ರ ಸ್ವರ ನಂದೇ ಅಲ್ಲ ನಿನ್ನದೇ ಹೆಣ್ಮಕ್ಳು ಸ್ವರ ನಂದೇ ಹೆಣ್ಣು ಮಕ್ಕಳ ಸ್ವರ ಗಂಡು ಮಕ್ಕಳ ಸ್ವರ ಅಂತ ಪ್ರತ್ಯೇಕ ಮಾಡುವುದೇ ಬೇಡ ಇಲ್ಲಿ ಹಾ, ಯಾಕಂದ್ರೆ ಸ್ವರ ಅನ್ನೋದು ದೇವರು ಕೊಡುವುದೇ ಯಾರಿಗೆ ಯಾವ ಜಾತಿ ಸ್ವರ ಇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಂದು ನಿನ್ನದು ನಾರಿಯರ ಸ್ವರವೇ ಅದಕ್ಕೊಂದು ತೊಂದರೆ ಇಲ್ಲ ಹಾಗಾದ್ರೆ ನಿನ್ನನ್ನೇ ನಾನು ಕರೆದದ್ದು ಹೌದಾ ನೀ ಅದನ್ನ ನೋಡುವುದೇ ಬೇಡ ಹಾ ಇಲ್ಲಿ ನಿನ್ನನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ನಾರಿಯರು ಹ್ಮ್ ನೀವು ಒಬ್ಬಳೇ ನಾರಿ ಹಾಗಲ್ಲ ಹಾ. ನಾನು ಒಬ್ಬಳೆ ಅಂತ ತಿಳ್ಕೊಳ್ಳು ಹಾ. ನಾನು ಹಿಂದ್ಗಡೆ ಕಣ್ಣಿಲ್ಲಲ್ಲ ಹಾಗೆ ಹಿಂದ್ಗಡೆ ಯಾರಾದ್ರೂ ಇದ್ರೆ ನೀವು ಅವರನ್ನು ಕರೆದ್ರೆ ಸಮಸ್ಯೆ ಆಗುದು ಬೇಡ ಒಂದ್ಸತಿ ನೋಡಿದ್ದು ತಪ್ಪಲ್ವಪ್ಪ ಅಲ್ವಾ? ನೋಡಿದ ಸರಿ ಉಂಟು ಹ್ಮ್. ಆದ್ರೆ ಹಾ. ನಿನ್ನನ್ನೇ ನಾನು ಸಂಬೋಧಿಸಿದ್ದು ಹೌದಾ ಹೌದೇ ಹಾ, ಹಾ. ಓ ನಾರಿ ಹ್ಮ್. ವಯ್ಯಾರಿ ಹ್ಮ್ ನಿನ್ನ ನಡಿಗೆ ಅಂತ ಹೇಳಿದ್ರೆ ಹಾ. ಆ ನವಿಲೆ ನಾಚಬೇಕು ಹೌದಾ ಅಂತಹ ನಡಿಗೆ ನಿನ್ನದ್ದು ಹ್ಮ್ ಅದನ್ನು ನೋಡಿರುವಂತಹ ನಾನು ಹಾ. ಕುತೂಹಲಕಾರಿಯಾಗಿ ಕೇಳ್ತಾ ಇದ್ದೇನೆ ಏನು ಓ ನಾರಿ ಓ. ನಿನಗೆ ಸರಿ ಇಲ್ಲ ಹಾ? ಸರಿ ಇಲ್ಲ ಅಂತ ಹೇಳ್ಬೇಕು ಅಂತ ಆದ್ರೆ ಕೆಲವು ಒಡನಾಟ ಆದ್ರೂ ಬೇಕಾಗುತ್ತದೆ ಹೌದು. ಅವನ ಚರ್ಯ ಚಟುವಟಿಕೆ ಇದನ್ನೆಲ್ಲ ನೋಡಿ ಹಾ. ಇದು ಸರಿಯಲ್ಲ ಹಾ. ಸರಿ ಆಗುದು ಇಲ್ಲ ಅಂತ ತಿಳ್ಕೊಳ್ಬಹುದು ಹೌದು. ಈಗ ನೋಡಿದ್ದೀರಿ ಹಾ. ನಿನಗೆ ಸರಿ ಇಲ್ಲ ಅಂತ ಹೇಳಿದ್ರೆ ನನಗೆ ನೀ ಹೇಗೆ ಅರ್ಥ ಮಾಡ್ಕೊಂಡೆ ನಾನು ಮಾತಾಡುವಾಗ ಅರ್ಥ ಬೇಕಲ್ಲ ಹೌದು ಹೌದೌದು ಇದು ಸರಿ ಇಲ್ಲ ಅಂದ್ರೆ ಯಾವ ಸರಿ ಇಲ್ಲ ಯಾವ ಲೆಕ್ಕದಲ್ಲಿ ಸರಿ ಇಲ್ಲ ನನಗೆ ಸರಿ ಇಲ್ಲ ಅಂತ ಹೇಳ್ತಾಳೆ ಅದು ಹಾಗಲ್ಲ ಮತ್ತೆ ನಿನಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಅರ್ಥ ನಿನಗೆ ಸರಿಯಾದದ್ದು ಮತ್ತೊಂದಿಲ್ಲ ಓ ಹಾಗೆ ಅದರ ಅರ್ಥ ಹಾಗೆ ಹ್ಮ್. ಶಬ್ದಾರ್ಥ ಬೇರೆ ಭಾವಾರ್ಥ ಬೇರೆ ಹಾ, ಹಾ. ಇದು ಭಾವನೆಗಳನ್ನ ಅರ್ಥ ಮಾಡಿಕೋ ಸ್ವಲ್ಪ ಹ್ಮ್. ನನ್ನ ಭಾವನೆ ಏನಿರುತ್ತುಂಟ ನಿನ್ನ ಹಾಗಿನ ಮತ್ತೊಬ್ಬ ಹೆಣ್ಣನ್ನು ನಾ ಇದುವರೆಗಾಗಿ ಕಾಣಲಿಲ್ಲ ಹ್ಮ್ ನೀನು ಯಾರು ಎನ್ನುವಂತ ತಿಳಿದುಕೊಳ್ಳುವಂತ ಕುತೂಹಲ ಉಂಟಾಗಿ ಹೌದಾ? ನಿನ್ನನ್ನು ತಡೆದ ನಿಲ್ಲಿಸಿದವನ ಇದ್ದೇನೆ ಹ್ಮ್. ನಿನ್ನ ಕುರಿತಾಗಿ ಇದುವರೆಗೆ ಮಾತಾಡ್ತಾ ಇದ್ದವ ಹೌದಾ? ಯಾರಾಗಿರಬಹುದು ಇವಳು ಹಾ, ಹಾ. ನನ್ನಲ್ಲಿ ನಾನು ವಿಚಾರ ಮಾಡಿಕೊಂಡ್ರೆ ಹ್ಮ್. ನೀ ಯಾರು ಅಂತ ನನಗೆ ಗೊತ್ತಾಗುವುದಿಲ್ಲ ಹ್ಮ್. ಹಾಗಾಗಿ ನೇರವಾಗಿ ಕೇಳ್ತಾ ಇದ್ದೇನೆ ಏನು ನೀನು ಯಾರು ಆಹಾ. ಎಲ್ಲಿಂದ ಬಂದವಳು ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ನಿನ್ನ ಗಂಡ ಯಾರು ಗಂಡ ಇದ್ದು ಯಾಕಿದ್ದಾನೆ ಎಷ್ಟೊತ್ತಿಗೆ ಹೋಗಿದ್ದ ಯಾಕೆ ಹೋಗಿದ್ದ ಎಲ್ಲಿ ಹೋಗಿದ್ದ ಅಲ್ಲ ಯಾಕಾಗಿ ಮಾತು ಮತ್ತೆ ನಿನ್ನಂತ ಚಂದದ ಹೆಣ್ಣನ್ನು ಬಿಟ್ಟು ಹೋಗ್ತಾನೆ ಅಂತಾದ್ರೆ ಹ್ಮ್. ಅವನಿಗೆ ತಲೆ ಸರಿ ಇಲ್ಲ ಅಂತ ಹಾಗೆ ಒಂದ ಲೆಕ್ಕದಲ್ಲಿ ಅವನು ಬಿಟ್ಟು ಹೋಗಿದ್ದು ಒಳ್ಳೇದೇ ಆಯ್ತು ಯಾರಿಗೂ ನನ್ಗೆ ಎದುರಿಗೆ ಗೊತ್ತಿಲ್ಲ ನೀನು ಆಹಾ. ನಿನ್ನ ಕುರಿತಾಗಿ ತಿಳಿದುಕೊಳ್ಳುವಂತ ಕುತೂಹಲ ನಿಲ್ಲಿಸಿದ್ದೇನೆ ಯಾರೇನೂ ಹಾಗೆ ಹೇಳ್ತೀಯಾ ನನ್ನ ಪರಿಚಯ ಹೌದೇ ಏನೇ ಲೋಕೇಶ 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 ಕುವರಿಯೋ ಲೋಕೇಶ ಕುವರಿಯೋ ಲೋಕೇಶ ಕುವರಿಯೋ ಲೋಕೇಶ ಕುವರಿಯೋ ಕುವರಿಯೋ ತ್ರೈಲೋಕ ಸುಂದರಿ